ತುಳುನಾಡದ ಸಮಸ್ತ ಬಂಧು ಮಿತ್ರರಿಗೆ ಆಟಿ ಅಮಾವಾಸ್ಯದ ಎಡ್ಡೆಪ್ಪುಲ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನಿ ದಾದ ಮಲ್ತೊಂದುಲ್ಲೆ ಎಂದ ಬಂಡದು ನಿಕ್ಲೆ ವಿಡಿಯೋ ತೂನಗನೆ ಗೊತ್ತಾದಿಪ್ಪು. ನಮ್ಮ ತುಳುನಾಡದ ಕ್ಲೈಮೇಟ್ ನಮ್ಮ ಪಾಲೆದ ಕೆತ್ತಿದ ಕಸಾಯ ಒಂಜಿ ವರ್ಷಗೊರ ಪರ್ಪುನ ಒಂಜಿ ಮರಪುಜ ನಮ್ಮ ಇನಿ ಕಾಂಡೆನೆ ಪೋದು ಪಾಲೆದೆ ಕೆತ್ತೆನು ಗುದ್ದುದು ಲಕ್ಕಾದು ಕನಸದೇರು ಅವಲ ಎಂಕಲ ಇಲ್ಲದಲ್ಪ ಇಜ್ಜಾನು ಬೇತೆಕ್ಕಲ ಇಲ್ಲಡೆ ಪೋದು ದೆತ್ತದು ಕನತೇರು. ಅವೇನು ಶೋಕು ನಮ್ಮ ವಾಶ್ ಮಲ್ತದ ಅಮ್ಮ ಐತೆ ಶೋಕುಡು ಚೋಲಿ ದೆತ್ತೊಂದುರ್ಲೇರ ಐತ ಮಿತ್ತದ ಫುಲ್ ಚೋಲಿನ ದೆಪ್ಪುಗ ದೆತ್ತದು ಅವೇನು ಒಂತೆ ದೆಕ್ಕದು ಬೊಕ್ಕ ಶೋಕು ಗುದ್ದುಗ. ನಮ್ಮ ತುಳುನಾಡಿನಲ್ಲಿ ಪಾಲೆದ್ದು ಕೆತ್ತಿದ್ದು ಕಷಾಯ ಮಾಡ್ತಾರೆ, ಬಟ್ ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತೇಳಿ ನನಗೆ ಗೊತ್ತಿಲ್ಲ. ಅದನ್ನು ಜಜ್ಜಿ ಎಲ್ಲ ಕ್ಲೀನ್ ಮಾಡಿ ಜಜ್ಜಿ ಮಿಕ್ಸಿಗೆ ಹಾಕುವ ನಾವು. ಇದು ವರ್ಷಕ್ಕೊಮ್ಮೆ ಕುಡಿದ್ರೆ ತುಂಬ ಒಳ್ಳೆಯದು. ತುಳುನಾಡಿನಲ್ಲಿ ಇದು ಕುಡಿಬೇಕು ಅಂತ ಹೇಳಿ ಒಂದು ನಂಬಿಕೆ. ನಾವು ಅದನ್ನು ಫಾಲೋ ಮಾಡ್ತಾ ಹೋಗ್ತಾ ಇದ್ದೇವೆ. ನನಲ ಅವೇನು ಗುದ್ದುದು ಆತೀಜೆ ತುಳೆ ಶೋಕುಡು ಗುದ್ದೊಂದುಲ್ಲೇರಮ್ಮ ಅವೇನು ಶೋಕು ಗುದ್ದುದು ಬೊಕ್ಕ ನಮ್ಮ ಮಿಕ್ಸಿ ಜಾರ್ಗೆ ಪಾಡ್ರೆ ನಮ್ಮಡ ದುಂಬು ದಕ್ಕಲು ಪೂರ ಕಡೆದು ಮಲ್ತೊಂದುಲ್ಲೇರು ಇತ್ತೆಲ್ಲ ಮಲ್ಪುವೇರು ಕಡೆದು. ಬಟ್ ಮುಲ್ಪ ಎಂಕಲ ಕಡೆಪಿಕಲ್ಲು ಅವು ಪರತಾತು ಅಂಚಾದ ಅವೇನಿತ್ತೆ ಯೂಸ್ ಮಲ್ಪುಜ ಎಂಕಲ್ ಮಿಕ್ಸಿನೇ ಯೂಸ್ ಮಲ್ತೊಂದುಲ್ಲ. ಗುದ್ದುದು ಪೂರ ಐನೇನು ಮಿಕ್ಸಿ ಜಾರ್ಗೆ ಪಾಡ್ದ್ಯಾನು ತೋಷ್ಪದೆ ತುಲೆ ಅವೇನು ಗ್ರೈಂಡ್ ಮಾಡ್ತದೆ. ಅವೇನು ಶೋಕು ನಮ್ಮ ಅರಿಪುಗನನ ತುಲೆ ಪೂರ ತೋಷ್ಪದೆ ಅನ್ ವೀಡಿಯೋಡು ನಿಕ್ಲೆಗ ಐಕೊಂತೆ ನೀರು ಪಾಡ್ತು ಪೂರಲ ಅರಿಪುಗ ಐತ ದುಂಬು ಏರ್ ಪೂರ ಎನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಲ್ತಿಜರು. ಪ್ಲೀಸ್ ಸಬ್ಸ್ಕ್ರೈಬ್ ಮನ್ಪ್ಲೆ, ಲೈಕ್ ಮನ್ಪ್ಲೆ, ಶೇರ್ ಮನ್ಪ್ಲೆ, ಕಮೆಂಟ್ಲ ಮಲ್ಪೊಲಿ. ಬಟ್ ನಿಖಲ್ ಮಲ್ತೊಂದಿಜ್ಜರ್ ಐಡ್ದು ಮೇಯ್ನ್ ನಿಖಲ್ ವೀಡಿಯೋ ತೂನಾಗ ಸೈಡ್ ಇಡು ನಿಕ್ಲೇಗೆ ಏತು ಜನಕ್ಕೆ ರೀಚ್ ಆಪುನೆ ಎನ್ನ ವೀಡಿಯೋ ಅನ್ನೋದು ಹೆಂಗೆ ಗೊತ್ತುಜ್ಜಿ. ಬಟ್ ಏರೆಗೆ ಪೂರ ಎನ್ನ ವೀಡಿಯೋ ತಿಕ್ಕೊಂಡು ಪ್ಲೀಸ್ ಅವೇನು ಸಬ್ಸ್ಕ್ರೈಬ್ ಮನ್ಪ್ಲೆ, ಬೆಲ್ ಐಕನ್ ಕ್ಲಿಕ್ ಮನ್ಪ್ಲೆ. ನೆಕ್ಸ್ಟ್ ಎನ್ನ ನೋಟಿಫಿಕೇಶನ್ ನಿಕ್ಲೆಗೆ ಬರ್ಪುಂಡು. ಪಾಲೆದ ಕಷಾಯ ರೆಡಿ ಆತಂಡು ಇಂಕಲ್ ಪರಿಯ ನೆಕ್ಸ್ಟ್ ಮೆತ್ತೆದ ಗಂಜಿ ಮಲ್ಪುಗ ನಮ್ಮ ಎಂಚ ಮಲ್ಪುನಿ ಎನ್ನ ಬಂಡದು ಪನ್ಪೆತುಲೆ ಒಂಜಿ ಪಾವುದಾತು ಗಂಧಸಾಲೆ ಅರಿಂದೆ ತೊಂದ ಅವು ಮಸ್ತ್ ಕಮ್ಮೆನತೆ ಅಂಚಾದ ಅವ್ವ ಅರಿಂದೆ ತೊಂದ ನಮಕ್ ಬೊಳಂತರಿ ಇಟ್ಟಲ ಮಲ್ಪೊಲಿ. ಬೊಕ್ಕ ಒಂಜಿ ಅರ್ಧ ಲೋಟೆದಾತು ಮೆಂತೆನು ಕೋಡೆನೆ ನೀಡು ಪಾರ್ದು ದೀದಿತ್ತ ಇನಿ ಕನಗ ಅವು ಕರೆಕ್ಟ್ ಆಪುಂಡು ಅಂಚಾದ ಅರಿಲ್ನ ದಿಕ್ಕದಾತಂಡು ನನ್ನ ಮೆಂತೆಲ್ ದೆಕ್ಕಿನೆಲ್ಲ ಈಗ ಪಾಡ್ದ ನಮ್ಮ ಒಂಜಿ ಅರ್ಧದಾತ ಆಪುನಾತು ನೀರು ಪಾರ್ದು ದಿಕ್ಕ ಅಕ್ಕಿ ಮತ್ತೆ ಮೆಂತೆಯನ್ನು ಸ್ವಲ್ಪ ನೀರು ಹಾಕಿ ಗ್ಯಾಸಲ್ಲಿ ಇಟ್ಟು ಬಿಡುವ ನಾವು. ಪಾಲೆದ್ದು ಕೆತ್ತೆ ಇದೆಲ್ಲ ಅದರ ಕಷಾಯವನ್ನು ಒಂದು ಆಯುರ್ವೇದದ ಪಾಕ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆಯದದು ಕುಡಿದ್ರೆ ವರ್ಷಕ್ಕೆ ಒಮ್ಮೆ ಕುಡಿಲೇಬೇಕು, ಅದು ನಮ್ಮ ನಂಬಿಕೆ. ಅದು ವರ್ಷಕ್ಕೊಮ್ಮೆ ಮೆಂತೆದು ಗಂಜಿ ಸಹ ತಿನ್ನಲೇಬೇಕು. ಆದರೆ ಹೀಗೆ ನಾವು ಮೆಂತೆದು ಗಂಜಿಯನ್ನು ಮಾಡ್ತೇವೆ ನಾವು ಕೆಲವು ಟೈಮಲ್ಲಿ, ತುಂಬ ಚೆನ್ನಾಗಾಗತ್ತೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಇದನ್ನು, ತುಂಬ ಟೇಸ್ಟಿ. ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದರೆ ಇನ್ನೂ ಸಹ ಪಾಯಸದ್ದು ರೀತಿ ಆಗ್ತದೆ, ಅಕ್ಕಿದ್ದು ಪಾಯಸ ಬರುತ್ತಲ್ಲ ಆ ಥರ ಆಗ್ತದೆ. ಈಗ ನಾನು ಅದಕ್ಕೆ ನೀರು ಹಾಕಿ ಗ್ಯಾಸಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ ನೋಡಿ. ಅದು ಚಂದ ಬೇಯಲಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ದೊಡ್ಡ ಪೀಸ್ ಬೆಲ್ಲ ಹಾಕಿದ್ದೇನೆ. ನಿಮಗೆ ಬೇಕಿದ್ದರೆ ಜಾಸ್ತಿ ಸಹ ಬೆಲ್ಲ ಹಾಕ್ಬೋದು. ಅದಕ್ಕೆ ತುಂಬ ಚೆನ್ನಾಗಾಗತ್ತೆ, ಪಾಯಸದ್ದು ರೀತಿ ಆಗುತ್ತೆ ಅದು. ಬೆಲ್ಲ ಹಾಕದೆ ಸಹ ಮಾಡ್ತಾರೆ, ನಾವು ಬೆಲ್ಲ ಹಾಕಿದ್ದೇವೆ. ಆಮೇಲೆ ತೆಂಗಿನಕಾಯಿ ತುರಿದಿಟ್ಟಿದ್ದೇನೆ ಒಂದು ಅರ್ಧದಷ್ಟು. ಅದನ್ನು ನಾನು ಅದಕ್ಕೆ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡಿ ಅದಕ್ಕೆ ಹಾಕಿಬಿಟ್ಟಿದ್ದೇನೆ. ಅದಾದಮೇಲೆ ಸ್ವಲ್ಪ ತುಪ್ಪ ಹಾಕಿದ್ದೇನೆ, ಒಂದು 3 ಸ್ಪೂನಷ್ಟು. ಅದನ್ನು ಹಾಕಿ ಚಂದ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. ಅಲ್ಲಿಗೆ ನಮ್ಮ ಮೆಂತೆ ಗಂಜಿ ರೆಡಿ ಆಯಿತು. ಇನ್ನು ಪ್ಲೇಟಿಗೆ ಹಾಕಿ ನಿಮಗೆ ತೋರಿಸಿದ್ದೇನೆ.
ಮೆಂತೆದ ಗಂಜಿ, ಪಾಲೆದ ಕಷಾಯ, ಒಂಜಿ ಇರ್ಲಿಯ ಪೀಸ್ ಬೆಲ್ಲ. ಪಾಲೆದ ಕಷಾಯ ಪರಿಯರೆ ಬಾರಿ ಬಂಗಾತೆ ಇಂಕ ಪರ್ನಗನೆ ಅಂತಾರ ಜೋಕುಲು ಸಣ್ಣ ಪರಿಯರೆ ಕೇನಿ ಜಬಕ್ಕೆ ಎಂಚಲ ಪರ್ಪಾಯ ಚೂರು ಚೂರು. ಮೆಂತೆದ ಗಂಜಿನ ಬೌಲ್ಡ್ ಪಾರ್ದು ತೋಷ್ಪದೆ ಪೂರೆರೆಗ್ಲ ಎನ್ನ ವಿಡಿಯೋ ಲೈಕ್ ಕಾಂಡ ಒಂಜಿ ಲೈಕ್ ಕೊರ್ಲೆ, ಸಬ್ಸ್ಕ್ರೈಬ್ ಮನ್ಪ್ಲೆ. ನನ್ನ ಯಾನ ನೆಕ್ಸ್ಟ್ ವಿಡಿಯೋ ನಿಕ್ಲೆ ತಿಕ್ವೆ. ಥ್ಯಾಂಕ್ ಯು, ಬಾಯ್.